ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ಫಾಕ್ಸ್ ಆನ್ ವೀಲ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ಮುಂದೆ ಬರ್ತಿರೋದು, ಫೇಸ್ ರಿವೀಲ್ ಮಾಡ್ತಾ ಇರೋದು. ಇಷ್ಟು ದಿನ ಏನೇನು ನೀವು ವೀಡಿಯೋಸ್ ನೋಡಿದ್ದೀರಾ ಅದರ ಹಿಂದೆ ಇದ್ದ ವ್ಯಕ್ತಿ ನಾನೇ. ಇವತ್ತಿನ ವಿಶೇಷ ಏನಂತಪ್ಪ ಅಂದರೆ, ಒಂದು ಕಾರ್ ಮ್ಯೂಸಿಯಮ್ಗೆ ಹೋಗ್ತಿದ್ದೀನಿ, ಒಂದು ಅದ್ಭುತವಾದ ಒಂದು ಜಾಗಕ್ಕೆ. ನೀವು ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರ. ನನಗೆ ತುಂಬ ದಿವಸದಿಂದ ಒಂದು ಆಸೆ ಇತ್ತು, ಆ ಜಾಗಕ್ಕೆ ಹೋಗಬೇಕು, ಅಲ್ಲಿರೋ ಪ್ಲೇಸ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಇವತ್ತು ಆ ಅವಕಾಶ ಬಂದಿದೆ. ಈ ವಿಡಿಯೋ ಎಲ್ಲ ಕಾರ್ ಪ್ರಿಯರಿಗೆ ಮತ್ತು ಯಾರ್ಯಾರಿಗೆ ಕಾರ್ ಹುಚ್ಚಿದೆ ಅವ್ರಿಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡಿದರೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ತುಂಬ ದಿವಸದಿಂದ ಬರಬೇಕು ಅಂತ ಇದ್ದೆ ಈ ಪಯಣ ಶೋರೂಮ್ಗೆ. ಹಿಂದೆ ನೋಡ್ಬೋದು ನೀವು, ದೊಡ್ಡ ಪಯಣ ಮ್ಯೂಸಿಯಮ್ ಇದೆ. ಆ್ಯಂಡ್ ನಿಮಗೆ ಒಂದು ಡಬಲ್ ಬಸ್ಸನ್ನು ಅಲ್ಲಿ ತೋರಿಸಿದ್ದಾರೆ, ಪಾರ್ಕ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇದು ರೋಡ್ ರೋಲರ್ ಹಳೆ. ಸೊ ಬನ್ನಿ, ಇನ್ನು ಫೈನಲ್ ಆಗಿ ಕಾಣಿಸ್ತಾ ಇರುವಂಥ ಈ ಮ್ಯೂಸಿಯಂ ಪಯಣ ಒಳಗಡೆ ಹೋಗೋಣ. ಬನ್ನಿ ಗೈಸ್, ಕಟ್ಟಡನ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇವರು. ಮುಂದೆ ಒಂದು ದೊಡ್ಡ ಟಯರ್ ಥರ ಬಿಲ್ಡ್ ಮಾಡಿದ್ದಾರೆ, ಬಟ್ ರಿಯಲ್ ಟಯರ್ ಅಲ್ಲ. ನಿಮಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ರೆಸ್ಟೋರೆಂಟ್ ಸಿಗುತ್ತೆ. ಎಂಟ್ರೆನ್ಸು ಫೈನಲಿ ತುಂಬ ಸಖತ್ತಾಗಿದೆ. ಎಂಟ್ರೆನ್ಸು ಟಿಕೆಟ್ ತೊಗೊಬೇಕು. ಇದೇ ಟಿಕೆಟ್ ಕೌಂಟ್ರು. ಬನ್ನಿ, ಟಿಕೆಟ್ ಎಷ್ಟಿದೆ ನೋಡೋಣ. ಸೊ ಗೈಸ್, ಇದೇ ಟಿಕೆಟು. ಪರ್ ಹೆಡ್ 50 ರೂಪೀಸ್ ಆಗುತ್ತೆ. ಪರ್ ಹೆಡ್ 50 ರೂಪೀಸ್. ಸೊ ಗೈಸ್, ಟಿಕೆಟ್ ತಗೊಂಡ್ಮೇಲೆ ನೀವು ಫಸ್ಟು ಈ ಕಡೆಗೆ ಬರಬೇಕು, ಲೆಫ್ಟ್ ಸೈಡ್ಗೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಈ ದೊಡ್ಡ ಪಯಣ, ಈ ಮ್ಯೂಸಿಯಂ ಏನಿದೆ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರೇ ಸ್ಥಾಪನೆ ಮಾಡಿಕೊಟ್ಟಿರೋದು. ಬನ್ನಿ, ಒಂದು ಫಸ್ಟು ಕಾರಲ್ಲಿ ನಿಲ್ಲಿಸಿದ್ದಾರೆ, ನೋಡೋಣ. ಸೊ ಫಸ್ಟು ನಾವು ಇವರಿಗೆ ಧನ್ಯವಾದಗಳು ಹೇಳೋಣ. ಇಷ್ಟೊಳ್ಳೆ ಒಂದು ಮ್ಯೂಸಿಯಮ್ನ ನಮಗೆ ತೆರೆದು ಕೊಟ್ಟಿದ್ದಾರೆ. ಆ್ಯಂಡ್ ರೀಸನಬಲ್ ಟಿಕೆಟ್ ಪ್ರೈಸ್ ಕೂಡ. ಸ್ಟ್ಯಾಂಡರ್ಡ್ ಹೆರಾಲ್ಡ್, ಟಾಪ್ ಸ್ಪೀಡು 117 ಹಾರ್ಸ್ ಪವರ್, 4500 34.5 ಹಾರ್ಸ್ ಪವರ್, 4500 RPM, 4 ಸಿಲಿಂಡರ್ ಇಂಜಿನ್, 65 Nm ಟಾಕ್, 4 ಸ್ಪೀಡ್ ಮ್ಯಾನ್ಯುವಲ್. ಓಕೆ, ಬನ್ನಿ ಇನ್ನು ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಸೊ ಇದೊಂದು ಬ್ಲೂ ಪ್ರಿಂಟು, ನಮ್ಮ ಪಯಣ ಶೋರೂಮ್ದು ಒಂದು ಬ್ಲೂ ಪ್ರಿಂಟ್. ನಮ್ಮ ಪಯಣದ ಮೊದಲ ಹಂತಗಳು ನೋಡಿ. ಅಲ್ಲಿಂದ ಆಮೇಲೆ ಒಂದು ಕುದುರೆ ಗಾಡಿ ಅಥವಾ ನಾವು ಎತ್ತಿನ ಗಾಡಿ ಏನಂತೀವಿ, ಅಲ್ಲಿಗೆ ಬಂದ್ರಿ. ಸೊ ಫಸ್ಟು ಸ್ಟಾರ್ಟಿಂಗ್ ಎವಲ್ಯೂಷನ್ ವೀಲ್ಸ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಅಲ್ಲಿ ಹಾಕಿರ್ತಾರೆ. ಕುದುರೆ ಗಾಡಿ, ಇವೆಲ್ಲ ಎತ್ತಿನ ಗಾಡಿಗಳು. ಆ್ಯಂಡ್ ಇಲ್ಲೊಂದು ಮಸ್ತಾಗಿರೋಂಥ ಒಂದು ಕಾರಿದೆ, ಫಿಯಾಟ್ 1925 ಫಿಯಾಟ್ 501 ಅದ್ಭುತವಾಗಿದೆ ಗಾಡಿ. ಅದೇ ಥರ CTW, ಇದು ಬಂದು ರಿಜಿಸ್ಟ್ರೇಷನ್ ನಂಬರು. ಸೊ 1928 ಫಿಯಾಟ್ 521. ಸೊ ಅದು ಫಿಯಾಟೇ, ಅದಕ್ಕೆ ನೆಕ್ಸ್ಟ್ ವೇರಿಯಂಟು ಇದು ಫಿಯಾಟ್ ಅವ್ರದ್ದು. ಓಕೆ, ಫಿಯಾಟ್ ಬ್ರ್ಯಾಂಡು ಇನ್ನೂ ರನ್ನಿಂಗಲ್ಲಿದೆ, ಬಟ್ ಇಂಡಿಯಾದಲ್ಲಿ ರನ್ನಿಂಗಲ್ಲಿಲ್ಲ. ನೋಡಿ ಫಿಯಾಟ್ ಅವರ ಗಾಡಿಗಳು. ಆ್ಯಂಡ್ ನೆಕ್ಸ್ಟ್ MER 5051 1929 ಕಂಡಿರುವಂಥ ಗಾಡಿ. ಟಾಪ್ ಸ್ಪೀಡು 130 ಇದೆ, 129, 100 ಹಾರ್ಸ್ ಪವರ್. ಓಕೆ,
ಆ್ಯಂಡ್ ಇಲ್ಲೊಂದಿದೆ 1934 ಆಸ್ಟಿನ್ 7 AR1 ಸಲೂನ್ ಇಂಗ್ಲೆಂಡ್ ಗಾಡಿ ನೋಡಿ, ಎಷ್ಟು ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಕಾರು ಫೋರ್ಡ್ ಪರ್ಫೆಕ್ಟ್ E93A 1928 ಈ ಕಾರ್ ಬಂದಿದ್ದು. ಬ್ಲೂ ಕಲರ್ ಚೆನ್ನಾಗಿದೆ, ಒಳಗಡೆ ನೋಡಿ ಎಷ್ಟು ಸ್ಪೇಸ್ ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟ್ ಮೋರಿಸ್ 8 ಸರಣಿ, ಮೋರಿಸ್ 8 ಸೀರೀಸ್. ಓಕೆ, ಇದು ಚೆನ್ನಾಗಿದೆ, ಮಾಡೆಲ್ 1948. ಆ್ಯಂಡ್ ಅದ್ರ ಪಕ್ಕದಲ್ಲಿ ಒಂದು ಅದ್ಭುತವಾದ ಒಂದು ಗಾಡಿ ಇದೆ, ಸಖತ್ತಾಗಿದೆ ಗೈಸ್. ಇದು ಫ್ರೇಜರ್ 1947, ನಮ್ಮ ಫ್ರೀಡಮ್ ಬಂದಿದ್ದ ಟೈಮಲ್ಲಿ ಬಂದಿರೋ ಕಾರು, ಅದ್ಭುತವಾಗಿದೆ. ತುಂಬ ಸಖತ್ತಾಗಿದೆ ಗೈಸ್ ಈ ಕಾರು. ಎಲ್ಲ ಓಡ್ಸೋಕ್ಕೆ ಏನು ಮಜಾ ಬರುತ್ತೆ ಸ್ವಲ್ಪ ನೋಡಿ. ಆ್ಯಂಡ್ ಅದೇ ಥರ ಇಲ್ಲೊಂದಿದೆ, ದಿಸ್ ಈಸ್ ಆಲ್ಸೋ, ಇದು ಬಂದು ಬ್ಯೂಕ್ ಸೀರೀಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲ್ಲ ಕಾರು ನೇಮ್ಗಳು ನೋಡಿ. ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬ ಸಖತ್ತಾಗಿದೆ. ಅದ್ಭುತವಾಗಿದೆ ಇದು. ನೆಕ್ಸ್ಟ್ ಕಾರ್ ಇನ್ನೊಂದು ನಿಲ್ಲಿಸಿದ್ದಾರೆ, MYW 1015 ಬಂದು ರಿಜಿಸ್ಟ್ರೇಷನ್ ಓಪೆಲ್ ಕ್ಯಾಡೆಟ್ ಅಂತ, ಮಾಡೆಲ್ ಜರ್ಮನಿ. ಫೈನಲಿ ಒಂದು ಜರ್ಮನ್ ಕಾರ್ ಸಿಕ್ತು ನಮಗೆ, ಅದ್ಭುತವಾಗಿದೆ ಜರ್ಮನ್ ಕಾರು ನೋಡಿ ಗೈಸ್. ಆ ಕಾಲದ ಕಾರುಗಳು ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಫೈನಲಿ ಇನ್ನೊಂದು ಲೆಜೆಂಡ್ರಿ ಕಾರ್ ಇಲ್ಲಿ ಇನ್ನೊಂದು ನಿಲ್ಲಿಸಿದ್ದಾರೆ, ಡೈಮ್ಲರ್ DI 1949 ಬಂದಿರುವಂಥ ಕಾರು, ಸಖತ್ತಾಗಿದೆ. ಅದೇ ಥರ ಇಲ್ಲಿ ಮೇಲೆ ಇನ್ನೊಂದೇನೋ ಇಟ್ಟಿದ್ದಾರೆ. ಓಕೆ, ಸೊ ನೋಡಿ, ಅಲ್ಲಿಂದ ನಾವು ಒಂದೊಂದೇ ನೋಡ್ಕೊಂಬಂದ್ರಿ. ಇವಾಗ ಹೋಗೋಣ. ಇವಾಗ ಈ ಕಡೆ 2 ವೀಲರ್ಸ್ ನಿಲ್ಲಿಸಿದ್ದಾರೆ, ಬನ್ನಿ 2 ವೀಲರ್ಸು ಕ್ರೇಜ್ ಯಾರ್ಯಾರಿಗಿದೆ ನೋಡೋಣ ಏನೇನಂತ. ಓಕೆ ಗೈಸ್, ಸೊ ಇಷ್ಟೊತ್ತು ಕಾರ್ ಎಂಥೂಸಿಯಾಸ್ಟ್ಗೆ ಒಂದೊಳ್ಳೆ ಕಾರ್ಸ್ ನೋಡೋಕ್ಕೆ ಸಿಕ್ತು. ಇವಾಗ ಬೈಕ್ ಎಂಥೂಸಿಯಾಸ್ಟ್ಗೆ ಇದೆ ಇಲ್ಲಿ ರಾಯಲ್ ಎನ್ಫೀಲ್ಡ್. ಅದ್ರ ಪಕ್ಕದಲ್ಲಿ ನಮ್ಮ ಎಲ್ಲರ ಫೇವ್ರೆಟ್ ಬಜಾಜ್ ಚೇತಕ್ 150 ಇದೆ. ಇದು ವೀಲ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಆ್ಯಂಡ್ ಇಲ್ಲೊಂದಿದೆ ಬಜಾಜ್ ಚೇತಕ್ ಸಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ರಾಜದೂತ್. ಯಾರ್ಯಾರು ರಾಜದೂತ್ ಇಷ್ಟ ಇದೆ ನೋಡಿ. ಆ್ಯಂಡ್ ಇಲ್ಲೊಂದು ಬಜಾಜ್ದಿದೆ. ಈ ಗಾಡಿ ತುಂಬ ಜನ ನೋಡಿರ್ತೀರ, ಹಳೆ ಕಾಲದ್ದು. ಸೊ ಆಲ್ಮೋಸ್ಟ್ ಈ ಗಾಡಿಗಳನ್ನೆಲ್ಲ ನೀವು ನೋಡಿರ್ತೀರ. ಇಲ್ಲೊಂದಿದೆ ವೆಸ್ಪಾ, ಚೇತಕ್ ಥರನೇ ಇದು, ಬಟ್ ಇದು ಬಂದು ವೆಸ್ಪಾ ಇದು. ಅದ್ರ ಪಕ್ಕದಲ್ಲಿ ಇನ್ನೊಂದು ಚೇತಕ್ ನಿಲ್ಲಿಸಿದ್ದಾರೆ, ಚೇತಕ್ ಸೂಪರ್ FE. ಆ್ಯಂಡ್ ಇದು ಗೇರ್ಲೆಸ್ ಫಸ್ಟು. ಈ ಗಾಡಿ ನಾನು ಚಿಕ್ಕವನಿದ್ದಾಗ ಹೋಗಿದ್ದೀನಿ, ಆ ಗಾಡಿಯಲ್ಲಿ ಜ್ಞಾಪಕ ಇದೆ. ಆ್ಯಂಡ್ ಇಲ್ಲಿ ಲೂನಾ ಸೇಮ್ LML. ಅದೇ ಥರ ಇಲ್ಲೊಂದು ಬ್ಲೂ ಕಲರ್ ಇದೆ ಗೈಸ್, ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ರಾಜದೂತೆ, ತುಂಬ ಚೆನ್ನಾಗಿದೆ ಬ್ಲೂ ಕಲರ್. ಆ್ಯಂಡ್ ನಮ್ಮೆಲ್ಲರ ಫೇವ್ರೆಟ್ ಯಮಹಾ RX 100. ಅದ್ರ ಪಕ್ಕದಲ್ಲಿ ಒಂದು ಚೇತಕ್ ಇದೆ. ಆ್ಯಂಡ್ ಇಲ್ಲೊಂದಿದೆ ರಾಯಲ್ ಎನ್ಫೀಲ್ಡ್. ಇದು ಇಲ್ಲ ಟ್ರಯಂಪ್ ಗೈಸ್, ಟ್ರಯಂಪ್ ಯಾರ್ಯಾರಿಗೆ ಇಷ್ಟ ಇದೆ ನೋಡಿ, ಇಲ್ಲೊಂದು ಟ್ರಯಂಪ್ ನಿಲ್ಲಿಸಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಮಸ್ತಾಗಿರೋಂಥ ಗಾಡಿ ಇದೆ. ಇದಕ್ಕೆ ನೇಮ್ ಮೆನ್ಷನ್ ಮಾಡಿಲ್ಲ, ಬಟ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಈ ಗಾಡಿ ಬಂದು. ವಾವ್, ಸಖತ್ತಾಗಿದೆ ಇದು. ಸೀಟ್ ನೋಡಿ. ಓಕೆ ಗೈಸ್, ಸೊ ಬೈಕು ಇಲ್ಲಿವರೆಗೂ ಮುಗಿದಿದೆ. ಆ್ಯಂಡ್ ಮತ್ತೆ ಕಾರ್ಸ್ ಮತ್ತೆ ಸ್ಟಾರ್ಟ್ ಆಗ್ತಿದೆ ನೋಡಿ. ಇಲ್ಲೊಂದಿದೆ ಸಿಟ್ರಾನ್ ಟ್ರ್ಯಾಕ್ಷನ್ ಅನಂತ್, ಬ್ಲೂ ಕಲರ್ ಆಗಿ ಸಖತ್ತಾಗಿದೆ ಇದು. ಆ್ಯಂಡ್ ಇಲ್ಲೊಂದು ಬರೋಣ, ಇದು ಬಂದು ಹಿಲ್ ಮ್ಯಾನ್. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಸಿಂಪಲ್ ಆಗಿ. ಓಕೆ, ಸೊ ಇದ್ರ ಪಕ್ಕದಲ್ಲಿ ಇನ್ನೊಂದು ಕಾರ್ ನಿಲ್ಲಿಸಿದ್ದಾರೆ, 1952 ಮಾಡಲು, ಮಿಸ್ಟಿನ್ ಬ್ಲೂ ಕಲರ್. ತುಂಬ ಚೆನ್ನಾಗಿದೆ. ಒಳಗಡೆ ಕೂರ್ಬೇಕಂತ ಆಸೆ ಆಗ್ತಿದೆ, ಬಟ್ ನೋ ಆಪ್ಷನ್. ಇಲ್ಲೊಂದಿದೆ ಗೈಸ್,
ಇದು ಹಿಂದೂಸ್ತಾನ್ ಅಂತ, ಭಾರತ, ಮೊದಲ ದೇಶ ಭಾರತ. ಓಕೆ, 1952 ಮಾಡಲು. ಆ್ಯಂಡ್ ಇಲ್ಲೊಂದು ಹಿಂದೂಸ್ತಾನ್ ಇದೆ, ಇದು 1956 ಬಂದಿರೋಂಥ ಕಾರ್. ಒಳಗಡೆ ಜಸ್ಟ್ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ಬ್ಲ್ಯಾಕ್ ಅಂಬಾಸಿಡರ್, ಫೈನಲಾಗಿ ನಮ್ಗೆ ಅಂಬಾಸಿಡರ್ ಸಿಕ್ತು ಗೈಸ್. 1961 ಹಿಂದೂಸ್ತಾನ್ ಅಂಬಾಸಿಡರ್. ಓಕೆ, ಸಖತ್ತಾಗಿದೆ ಇದು ಬ್ಲ್ಯಾಕ್ ಕಲರು. ಸೊ ಇಲ್ಲೊಂದು ನೀಟಾಗಿ ಒಂದು ಬೋರ್ಡ್ ಹಾಕಿದ್ದಾರೆ, ಯಾವುದೇ ವಸ್ತುಗಳನ್ನ ಅಥವಾ ಕಾರ್ಗಳನ್ನ, ಬೈಕ್ಗಳನ್ನ ಮುಟ್ಟಕ್ಕೆ ಹೋಗ್ಬಿಡಿ ದಯವಿಟ್ಟು. ಇಲ್ಲಿ ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡೋಣ. ಆ್ಯಂಡ್ ಇಲ್ಲೊಂದು ನೋಡಿ ಸಖತ್ತಾಗಿದೆ ಕಾರು, ವಾಹ್, ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್. ಹೆಸ್ರು ಏನಿದೆ ನೋಡೋಣ ಕಾರ್ದು. ಶವರ್ಲೆಟ್, ಓ ಮೈ ಗಾಡ್, ಶವರ್ಲೆಟ್ ಅವ್ರದ್ದು ಇಷ್ಟೊಳ್ಳೆ ಕಾರ್ ಇತ್ತು ಒಂದು ಕಾಲದಲ್ಲಿ, ನಂಬಕ್ಕಾಗ್ತಿಲ್ಲ ಗೈಸ್. ಶವರ್ಲೆಟ್ ಇಂಡಿಯಾದಲ್ಲಿ ಕ್ಲೋಸ್ ಆಗಿದೆ, ಬಟ್ ಸ್ಟಿಲ್ 1955 ಶವರ್ಲೆಟ್ ಬೆಲೈರ್ ಸಖತ್ತಾಗಿದೆ ನೋಡಿ ಇದು. ಇದರಲ್ಲೆಲ್ಲ ಓಡಾಡಿದ್ರೆ ಹಿಂಗಿರುತ್ತೆ. ಓಕೆ, ಇಲ್ಲಿ ಇನ್ನೊಂದು ಕಾರ್ ಇದೆ. ಸೊ ದಿಸ್ ಈಸ್ ಚಾಂಪಿಯನ್ ರಿಗಾನ್ ಅಂತ ಹೆಸರು ಹಾಕಿದ್ದಾರೆ, ಬಟ್ ಸಖತ್ತಾಗಿದೆ. ಒಂಥರ ಫಿಶ್ ಲುಕ್ ಇದೆ ನೋಡಿ ಈ ಕಾರಿಗೆ. ಓಕೆ, ಸೊ ನೈಸ್. ಆ್ಯಂಡ್ ಇಲ್ಲೊಂದು ಒಳ್ಳೆ ವೈಲೆಟ್ ಅನಿಸುತ್ತೆ, ವೈಲೆಟ್ ಕಲರಲ್ಲಿ ಒಂದು ಕಾರ್ ಇದೆ, 404 ಅಂತ ಮೆನ್ಷನ್ ಮಾಡಿದ್ದಾರೆ ಮುಂದೆ. ಸೊ ಇದು ಬಂದು ಪಿಯುಗಿಯೋ ಅಂತ ಹಾಕಿದ್ದಾರೆ, ಬರ್ಲೈನ್ ಗ್ರ್ಯಾಂಡ್ ಟ್ಯೂರಿಸ್ಮೆ ಅಂತ ಹಾಕಿದ್ದಾರೆ. ಸಖತ್ತಾಗಿದೆ ಕಲರ್ ಮಾತ್ರ ನೋಡಿ ಇದು ಗೈಸ್. ಆ್ಯಂಡ್ ಒನ್ ಮೋರ್, ಇಲ್ಲೊಂದು ಅದ್ಭುತವಾದ ಒಂದು ಕಾರ್ ಇದೆ, ಎಷ್ಟು ಸಖತ್ ಲಾಂಗ್ ಇದೆ ನೋಡಿ ಕಾರ್. ಓ ಮೈ ಗಾಡ್, ಹೊರಗಡೆ ಇಂಟೀರಿಯರ್ ನೋಡಿ ಗೈಸ್, ಸೂಪರ್. ಫ್ರಂಟ್ ಲುಕ್ಕು ನೋಡಿ, ಡ್ಯಾಮ್ ನನಗೆ ತುಂಬ ಇಷ್ಟ ಆಯಿತು. ಟಾಪ್ ಸ್ಪೀಡ್ 150 ಇದೆ. $294 Nm at 2000 RPM. 3 ಗೇರ್ ಬರೋದು ಇದಕ್ಕೆ. ಫ್ರಂಟ್ ಲುಕ್ಕು ನೋಡಿ ಸಖತ್ತಾಗಿದೆ, ಫ್ರಂಟ್ ಲುಕ್ಕು. ಗೈಸ್, ಇದ್ರ ಪಕ್ಕದಲ್ಲಿ ಇನ್ನೊಂದು ಕಾರ್ ಇದೆ, ಬ್ಲೂ ಕಲರ್. ದಿಸ್ ಈಸ್ ಹಿಲ್ಮ್ಯಾನ್ ಹಂಟರ್. ಚೆನ್ನಾಗಿದೆ ಇದು, ಹಂಟರ್ ಅಂತ ಇಲ್ಲಿ ಫ್ರಂಟಲ್ಲಿ ಚೆನ್ನಾಗಿ ಬರ್ದಿದೆ. ಹಂಟರ್ ವರ್ಡ್ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇಲ್ಲೊಂದಿದೆ 1965 ಮಾಡಲು, ದ ಓಪಲ್ ರೆಕಾರ್ಡ್ ಸೀರೀಸ್ ಬಿ. ನೈಸ್ ಗೈಸ್, ಫ್ಯಾಂಟಾಸ್ಟಿಕ್. ಇಂಟೀರಿಯರ್ ಎಲ್ಲ ನಂಗೆ ಸಾಕತ್ತು ಸಿಂಪಲಾಗಿ ಚೆನ್ನಾಗಿದೆ. ಓಕೆ, ಸೊ ನಾವಿಲ್ಲಿ ಫಸ್ಟು ಗ್ರೌಂಡ್ ಫ್ಲೋರ್ ಎಂಡ್ಗೆ ಬಂದುಬಿಟ್ಟಿದ್ದೀವಿ. ಓಕೆ, ಇಲ್ಲೊಂದು ಗಾಡಿ ಇದೆ, ಸ್ಟುಡ್ ಬೇಕರ್ ಚಾಂಪಿಯನ್. ನೈಸ್ ಗೈಸ್, ಬ್ಲೂ ಕಲರ್ ಆ್ಯಂಡ್ ವೈಟ್ ಟಾಪ್, ಚೆನ್ನಾಗಿದೆ ಇದು ಗೈಸ್. ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ನಿಮಗೆಲ್ಲ 2 ವೀಲರ್ ತೋರಿಸಿದೆ, ಮತ್ತು ಇಲ್ಲಿರೋ ಕಾರ್ ಅಂತೆಲ್ಲ ನೋಡಿದ್ರಿ. ಇದೆಲ್ಲ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ. ಇನ್ನೂ ಕಾರ್ಸು ಕೆಳಗಡೆ ಇದೆ, ಅದು ಬಂದು ಬೇಸ್ಮೆಂಟಲ್ಲಿದೆ ನೋಡಿ, ಇಲ್ಲಿಂದ ಕಾಣಿಸ್ತಾ ಇರುತ್ತೆ. ಇಲ್ಲೊಂದು ನಿಮಗೆ ತುಂಬ ಕಾರ್ ಸಿಗ್ತಾ ಇರುತ್ತೆ ನೋಡಿ, ಇದು ಸುತ್ತುತ್ತಾ ಇದೆ. ಬನ್ನಿ ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಗ್ರೌಂಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಕಾರ್ ಸಿಕ್ಕಿದೆ. ಇದು ಒಂದು ಆರ್ಮಿ ಟೈಪಲ್ಲಿದೆ ಕಾರು. ಓಕೆ, ಸೊ ಗ್ಯಾಸ್ 1953 ಮಾಡಲು. ಇದು ಆರ್ಮಿ ಅವ್ರದ್ದು ಥರ ಫೀಲ್ ಆಗ್ತಿದೆ ಗೈಸ್. ಓಕೆ, ಬನ್ನಿ ಕೆಳಗಡೆ ಹೋಗೋಣ ಇವಾಗ ಬೇಸ್ಮೆಂಟ್ಗೆ. ಸೊ ಗೈಸ್, ಕೆಳಗಡೆ ಬೇಸ್ಮೆಂಟ್ಗೆ ಹೋಗ್ಬೇಕಂದ್ರೆ ನೋಡಿ, ಆರ್ಮಿ ಕಾರಲ್ಲಿ ನಿಲ್ಲಿಸಿದ್ದಾರೆ, ಅದ್ರ ಪಕ್ಕದಲ್ಲೇ ದಾರಿ ಇದೆ, ಒಂಥರ ರೌಂಡ್ ಹಾಕ್ಕೊಂಡು ಹೋಗಬೇಕು ನೋಡಿ, ಸಖತ್ತಾಗಿದೆ ಇದು. ಓ, ಇಲ್ಲೊಂದು ಇದು ನಿಲ್ಲಿಸಿದ್ದಾರೆ. ಇದು ನೋಡಿ, ಇದು ದೊಡ್ಡ ಗಾಳಿಪಟ. ಗೈಸ್, ಕೆಳಗಡೆ ಕೂಡ ತುಂಬ ಕಾರ್ಸ್ ಇದೆ, ಬನ್ನಿ ಒಂದೊಂದೇ ನೋಡೋಣ.
ಓಕೆ ಗೈಸ್, ಇಳ್ದಿದೆ ನಿಮ್ಗೆ ಇಲ್ಲೊಂದು ಗ್ರೀನ್ ಕಲರ್ ಕಾರ್ ಸಿಗುತ್ತೆ. ಬನ್ನಿ ಯಾವುದಿದು ಅಂತ ನೋಡೋಣ. ವಾ, ಸಖತ್ತಾಗಿದೆ ಇದು. ಆಸ್ಟಿನ್ ಆಫೋರ್ಡ್ ಅಂತ ಏನೋ ಹೆಸರು ಹಾಕಿದ್ದಾರೆ. ಚೆನ್ನಾಗಿದೆ. ಬಟ್ ಇದು ಸಿಂಗಲ್ ಡೋರ್. ವಾ, ಎರಡೇ ಡೋರ್ ಇರೋದು. ನೈಸ್. ಹಾಗೆ ಮುಂದೆ ಹೋಗಂದ್ರೆ ಇಲ್ಲೊಂದು ಆರ್ಮಿ, ಇದನ್ನು ಟ್ರಕ್ ಅನ್ಬೇಕೋ ಅಥವಾ ಕಾರ್ ಅನ್ಬೇಕೋ ಗೊತ್ತಾಗ್ತಿಲ್ಲ. ಇದು ಬಂದು ಸ್ಟೇಯರ್ ಪುಚ್ ಹ್ಯಾಫ್ಲಿಂಗರ್ ಅಂತ ಹಾಕಿದ್ದಾರೆ ಹೆಸರು. ಸ್ಟೇಯರ್ ಪುಚ್ ಎರಡೆರಡು ಲೋಗೋ ಕಾಣಿಸ್ತಿದೆ ಈ ಗಾಡಿ ಮೇಲೆ. ಓಕೆ, ನೈಸ್ ಗೈಸ್. ಇದು ಐ ಥಿಂಕ್ ಇದು ಪಕ್ಕ ಆರ್ಮಿಗೆ ಯೂಸ್ ಮಾಡ್ತಾ ಇರೋವಂಥ ಗಾಡಿನೇ. ಆ್ಯಂಡ್ ಇಲ್ಲೊಂದಿದೆ ಫಿಯಾಟ್ ಅವ್ರದ್ದು ತುಂಬ ಗಾಡಿ. ಐ ಕಾಂಟ್ ಬಿಲೀವ್ ಫಿಯಾಟದು ಇಷ್ಟು ಇದೆ ಅಂತ. ಆ್ಯಂಡ್ ಇದರಲ್ಲಿ ನೋಡಿ ಇನ್ನೊಂದು ನೋಟಿಸ್ ಮಾಡಿಲ್ಲ, ಲೆಫ್ಟ್ರಲ್ಲಿದೆ ಸ್ಟಿಯರಿಂಗು ಈ ಗಾಡಿದು. ನೋಡಿ 1 2 3 ನಂಬರ್ ಪ್ಲೇಟು. ಓಕೆ, ಸೊ ಇದು ಚೆನ್ನಾಗಿದೆ. ಓಕೆ, ಇದು ಐ ಥಿಂಕ್ ಇದು ಫಿಯಾಟೆ. ಓಕೆ, ಇದು ಫಿಯಾಟೆ. ಸ್ವಲ್ಪ ಬೇಸಿಕ್ ಆಗಿದೆ. ಮೂವೀಸಲ್ಲೆಲ್ಲ ಈ ಥರ ಕಾರ್ಗಳನ್ನ ತುಂಬ ನೋಡಿರ್ತೀವಿ ಅನಿಸುತ್ತೆ. ನಮಗೆಲ್ಲರಿಗೂ ಇದನ್ನು ನೋಡಿದ್ರೆ ಅಂಬಾಸಿಡರ್ ಅನಿಸುತ್ತೆ. ಬಟ್ ಇದು ಫಿಯಾಟ್ ಅಂತ ಇದೆ. ಇದು ಫಿಯಾಟೆ. ಆ್ಯಂಡ್ ಹಿಯರ್ ಗೈಸ್ ಒಂದು ಲೆಜೆಂಡ್ರಿ ಕಾರು, ಟ್ಯಾಕ್ಸಿ. ಇದು ಟ್ಯಾಕ್ಸಿ ಬಂದು ಫಿಯಟ್ ಡಿಲೈಟ್. ಮುಂಬೈಗಳಲ್ಲಿ ಜಾಸ್ತಿ ಓಡಾಡುವಂಥ ಗಾಡಿ ಇದು, ನೋಡ್ಬೋದು ಇಲ್ಲೇ. ಬಟ್ ಇವಾಗ ಸ್ಟಾಪ್ ಆಗಿದೆ ಮುಂಬೈಯಲ್ಲಿ. ರೀಸೆಂಟಾಗಿ ಸ್ಟಾಪ್ ಆಗಿದ್ದು ಮುಂಬೈಯಲ್ಲಿ, ಮುಂಬೈ ಟ್ಯಾಕ್ಸಿ. ನೋಡಿ ಮೀಟ್ರ್ ಕೂಡ ಅದರಲ್ಲಿ ಹಂಗೆ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಅಂಬಾಸಿಡರ್ 1981 ಭಾರತ ಅಂಬಾಸಿಡರ್. ಓಕೆ, ಸೊ ಅಂಬಾಸಿಡರ್ ಪಕ್ಕದಲ್ಲೇ ನಮ್ಗೆ ಇನ್ನೊಂದು ಅದ್ಭುತವಾದಂಥ ಒಂದು ಕಾರಿದೆ. ಇಲ್ಲಿ ಯಾರ್ದು ಅಂತ ನಿಮಗೆ ಫೋಟೋ ಇಲ್ಲಿ ಹಾಕಿದ್ದಾರೆ. ನಮ್ಮ ಲೆಜೆಂಡ್ ಡಾಕ್ಟರ್ ವಿಷ್ಣುವರ್ಧನ್ ರವರ ಡಟ್ಸನ್ ಬ್ಲೂ ಬರ್ಡ್ ಅಂತ 1.8 GL. ನೋಡಿ ವಿಷ್ಣುವರ್ಧನ್ ರವರ ಕಾರಿದು. ನೋಡಿ ಆ ಫೀಲ್ ಬರ್ತಿದೆ ಅವ್ರು ಓಡಿಸ್ತಾ ಇದ್ದಂತ. ಆ್ಯಂಡ್ ಇಲ್ಲೊಂದಿದೆ ಗೈಸ್, ಅದ್ಭುತ ಆದಂಥ ಒಂದು ಗ್ರೀನ್. ವಾ, ಎಷ್ಟು ಸಖತ್ತಾಗಿದೆ ನೋಡಿ. ಇದ್ರದ್ದು ಹೆಸರು ಬಂದು ವಿಲ್ಸ್ಲಿಕ್ ಟ್ರಕ್. ವಿಲ್ಲೀಸ್ ಟ್ರಕ್ ಅಂತಾರೆ ಕನ್ನಡದಲ್ಲಿ, ವಿಲ್ಲೀಸ್. ಓಕೆ, ವಿಲ್ಲೀಸ್ ಟ್ರಕ್ ಅಂತ ಹಾಕಿದ್ದಾರೆ. ಸೊ ಮುಂದೆ ಕೂತ್ಕೊಬೋದು, ಹಿಂದೆ ನಿಮಗೆ ಏನಾದರೂ ಲೋಡ್ ಏನಾದಿದ್ದರೆ ಅದನ್ನು ಹಾಕ್ಕೊಬೋದು. ಓಕೆ, ಸೊ ಇದು ಬಂದು ಲೋಡ್ ಗಾಡಿ. ಆ್ಯಂಡ್ ಇಲ್ಲೊಂದಿದೆ ನೋಡಿ ಗೈಸ್, ನಾವು ಮೂವೀಸಲ್ಲಿ ಹಳೆ ಮೂವಿಗಳಲ್ಲಿ ನೋಡುವಂಥ ಒಂದು ಅದ್ಭುತವಾದ ಒಂದು ಟ್ರಕ್ಕು. ಅದ್ರ ಪಕ್ಕದಲ್ಲಿ ಇನ್ನೊಂದು ದೊಡ್ಡದಾಗಿದೆ ನೋಡಿ. ಇದೆಲ್ಲ ನಾವು ಮೂವಿಗಳಲ್ಲಿ ನೋಡಿರ್ತೀವಿ. ಶ್ರೀ ಧರ್ಮಸ್ಥಳ, ಇದರಲ್ಲೂ ಮೆನ್ಷನ್ ಮಾಡಿದ್ದಾರೆ ಶ್ರೀ ಧರ್ಮಸ್ಥಳ. ಓಕೆ, ಸೊ ಇದು ಬಂದು ಟಾಟಾ ಬ್ರ್ಯಾಂಡ್ದು. ಟಾಟಾದು ಲೋಗೋ ನೋಡಿ ಅವಾಗ ಹೆಂಗಿತ್ತು, ಕಾಣಿಸ್ತಾ ಇದೆ ಅನಿಸುತ್ತೆ. ಟಾಟಾ ಲೋಗೋ. ಟಾಟಾ ಲಾರಿ MEW 4576 1973 ಮಾಡಲ್, 6 ಸಿಲಿಂಡರ್ ಡೀಸೆಲ್. ವೆಯ್ಟ್ ಬಂದು 5000 kg. ಓಕೆ, ಸೊ ಅಲ್ಲಿಂದ ಒಂದು ರೌಂಡ್ ಹಾಕ್ಕೊಂಬಂದ್ರಿ. ಸೊ ನಿಮಗೆ ಯಾರಿಗಾದ್ರೂ ವಾಶ್ರೂಮ್ ಹೋಗ್ಬೇಕಂದ್ರೆ ನಿಮಗೆ ಇಲ್ಲೇ ವಾಶ್ರೂಮ್ ಇದೆ, ಯು ಕ್ಯಾನ್ ಗೋ. ಆ್ಯಂಡ್ ಇಲ್ಲೊಂದು ಬರೋಣ ಗೈಸ್, ಯು ಕ್ಯಾನ್ ಸಿ ಒಂದು ಬೀಸ್ಟ್ ನಿಂತಿದೆ ಇಲ್ಲಿ. ಓಕೆ ಗೈಸ್, ಇಲ್ಲೊಂದು ಬೀಸ್ಟ್ ನಿಂತಿದೆ ಅಂತ ಹೇಳಿದೆ ನೋಡಿ. ಮಿಲಿಟ್ರಿ ಟ್ರಕ್ಕು 1981. ಉಕ್ರೇನ್ ಮೂಲ ದೇಶ, ಉಕ್ರೇನ್ದಿದು. ಉಕ್ರೇನಿಂದ ಬಿಲ್ಡ್ ಆಗಿರೋದು. ಇದು ಹೆಂಗಿದೆ ನೋಡಿ ಗೈಸ್. ಓ ಮೈ ಗಾಡ್. ಓಕೆ, ಇನ್ನು ರೀಸ್ಟೋರ್ ಮಾಡಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ ಇದು. ಆ್ಯಂಡ್ ಇದ್ರದ್ದು ಹಿಂದೆನೇ ಒಂದು ಕಾರ್ ಸುತ್ತಾ ಇದೆ ಇಲ್ಲಿ ನೋಡಿ, ಎಷ್ಟು ಸಖತ್ತಾಗಿದೆ. ನಿಧಾನಕ್ಕೆ ನಮ್ಮ ಕಡೆ ತಿರುಗ್ತಾ ಇದೆ. ನೋಡೋಣ ಫೇಸ್ ಹೆಂಗಿದೆ ಅಂತ.
ಸೊ ಫೈನಲಾಗಿ ಫೇಸ್ ನಮ್ಮ ಕಡೆ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿದೆ. ವಿಂಡ್ಶೀಲ್ಡ್ ನೋಡಿ ಅದರದ್ದು 6 ಅಂತ ಮೆನ್ಷನ್ ಮಾಡಿದ್ದಾರೆ. ಬ್ರ್ಯಾಂಡ್ ಹೆಸರು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಮೋರಿಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ ಫೈನ್, ಮೋರಿಸ್. ಓಕೆ, ಸೊ ಇದು ಕಂಪ್ಲೀಟ್ ಸೈಡಲ್ಲೆಲ್ಲ ವುಡನಲ್ಲಿ ಮಾಡಿದ್ದಾರೆ ನೋಡಿ ಗೈಸ್. ಇದು ಡೋರೆಲ್ಲ ವುಡನಲ್ಲಿದೆ ನೋಡಿ, ಆಗಿನ ಕಾಲದ್ದು ಕಲೆಗಳು. ಬನ್ನಿ, ಸೊ ಇಲ್ಲಿ ಆರ್ಮಿ ಟ್ರಕ್ ನೋಡಿದ್ರಿ, ಇವಾಗ ಮತ್ತೆ ಈ ಕಡೆಗೆ ಬರೋಣ. ಓಕೆ, ಸೊ ಇದಂತೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಮರ್ಸಿಡೀಸ್, ಮಹಾರಾಷ್ಟ್ರ ರಿಜಿಸ್ಟರ್ಡು ಮರ್ಸಿಡೀಸ್ ಬೆನ್ಸ್ ಕ್ಲಾಸಿ, ಜರ್ಮನ್ ಅಫ್ಕೋರ್ಸ್. ಆ್ಯಂಡ್ ಫಾಸ್ಟಾಗಿ ಕೂಡ ಇಲ್ಲಿ ಹಾಕಿದ್ದಾರೆ. ಅಂದರೆ ಇದು ಪಕ್ಕ ರೀಸೆಂಟಾಗಿ ಓಡಿಸ್ತಾ ಇರುವಂಥ ಕಾರ್ನೇ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಮರ್ಸಿಡೀಸ್ ಇದೆ, ಇದು ಅದಕ್ಕಿಂತ ಹಳೇದು. ಇದನ್ನು ಆ್ಯಕ್ಚುಲಿ ನಾವು ಅಪ್ರಿಷಿಯೇಟ್ ಮಾಡ್ಬೋದು. ಮರ್ಸಿಡೀಸ್ ಬೆನ್ಸ್ 240D W123 1980 ಮಾಡಲು, KA03 ನಮ್ಮ ಇಂದಿರಾನಗರ್. ಓಕೆ ಗೈಸ್, ಇಲ್ಲಿ ಇನ್ನೊಂದಿದೆ BMW. ಓಕೆ, ಇಷ್ಟೊತ್ತು BMW ನೋಡಿಲ್ಲ ನಾವು, ಫೈನಲಿ BMW ಬಂದಿದೆ. BMW E32 7 ಸೀರೀಸ್ ನೋಡಿ ಹೆಂಗಿದೆ, ಲುಕ್ ನೋಡಿ ಅದರದ್ದು ಹೆಂಗಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕಾರ್ ಇರೋದು ಯಾವುದು ನೋಡೋಣ. ಐ ಥಿಂಕ್ ಇದು ಓಕೆ ಟೊಯೋಟಾ ಕಾರು ಬಂದುಬಿಡ್ತು ನೋಡಿ ಇವಾಗ. KA04 1990 ಟೊಯೋಟಾ ಕೊರೋಲಾ 1.6 ಲೀಟರ್ ಟೊಯೋಟಾ ಕೊರೋಲಾ. ಇವಾಗ ಹೊಸ ಟೊಯೋಟಾ ಕೊರೋಲಾ ಇದೆ ಅನಿಸುತ್ತೆ, ಇದು ಹಳೇದು. ಆ್ಯಂಡ್ ಇದ್ರ ಪಕ್ಕದಲ್ಲಿ ಇನ್ನೊಂದು ಬೆನ್ಸ್ ಇದೆ, ಮೆರ್ಸಿಡೀಸ್ ಬೆನ್ಸ್ 1983 ಮಾಡಲು, ವೈಟ್ ಕಲರ್. ಆ್ಯಂಡ್ ಗೈಸ್, ಇದ್ರ ಪಕ್ಕದಲ್ಲಿ ನೋಡಿ ಒಂದು ಕ್ರೇಜಿ ಆಗಿರೋಂಥ ಒಂದು ಕಾರ್ ಇದೆ. ಓ ಮೈ ಗಾಡ್, ಇದು ಬಂದು ಜಾಗ್ವಾರು. ಲೋಗೋ ನೀವು ನೋಡ್ಬೋದು, ಜಾಗ್ವಾರ್ದು KA21 ನಮ್ಮ ಕರ್ನಾಟಕದ. ಇದು ನೋಡಿ ಎಷ್ಟು ಸಖತ್ತಾಗಿದೆ. ಇಂಟೀರಿಯರ್ ಕೂಡ ನೋಡಿ. ಓಕೆ, ಸೊ ಇದು ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ. ಓಕೆ, ಇದ್ರದ್ದು ಇಂಟೀರಿಯರು ನೋಡಿ ಒಳಗಡೆ. ದಿಸ್ ಇಸ್ ಆಲ್ಸೋ ನೈಸ್. ಡೆಲ್ಲಿ ರಿಜಿಸ್ಟರ್ಡು. ಇದು ಬ್ರ್ಯಾಂಡ್ ಹೆಸರು ತಿಳ್ಕೊಳ್ಳೋಣ ಬನ್ನಿ. ಲೋಗೋ ನೋಡಿ ಅರ್ಥ ಆಗ್ತಿಲ್ಲ. ಕ್ಯಾಡಿಲಾಕ್ ಫ್ಲೀಟ್ವುಡ್ 1989 ಮಾಡಲ್. ಸೊ ಗೈಸ್, ಇಲ್ಲಿ ಮುಗಿಸ್ಕೊಂಡು ಹಂಗೆ ಇನ್ನೊಂದು ಪಕ್ಕಕ್ಕೆ ಬಂದರೆ ನೀವು ಮಾಜ್ದಾದು ದೊಡ್ಡದಾಗಿ ಲೋಗೋ ಕಾಣಿಸ್ತಿದೆ ನಿಮಗೆ. ಮಾಜ್ದಾ 1967 ಮಾಡಲು, ಮಜಾಲೂಸ್. ಓಕೆ, ಸೊ ಮಾಜ್ದಾ ಪಕ್ಕದಲ್ಲಿ ನಿಮಗೆ ಇನ್ನೊಂದು ಸ್ಟ್ಯಾಂಡರ್ಡ್ 1987 ಮಾಡಲು ನೋಡಿ. ಇದು ಹೆಂಗಿದೆ, ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಹೆಸರು ಸ್ಟ್ಯಾಂಡರ್ಡು. ನೈಸ್ CAS ನೋಡಿ, ಹಳೆ ಕಾರು ಇದು ಕೂಡ. ಆ್ಯಂಡ್ ಇಲ್ಲೊಂದು ಕಾರ್ ನಿಲ್ಲಿಸಿದ್ದಾರೆ, ಅಂಬಾಸಿಡರ್ ಅಂಬಾಸಿಡರ್ ಅಂತೂ ನಾನು ಹೋಗಿದ್ದೀನಿ ತುಂಬ ಚಿಕ್ಕವನಿದ್ದಾಗ. ಸೊ ಐ ಆಮ್ ಆಲ್ಸೋ ಫ್ಯಾನ್ ಆಫ್, ನಾನು ಒಂದು ಅಭಿಮಾನಿ ಈ ಅಂಬಾಸಿಡರ್ಗೆ. ಇಲ್ಲೊಂದು ಕಾರ್ ಇದೆ, ಕಾಂಟೆಸ್ಸಾ ಕ್ಲಾಸಿಕ್ 1991 ಮಾಡಲ್. ಈಗ ಸೊ ಹಂಗೆ ಈ ಕಡೆಗೆ ಬರೋಣ. ನೋಡಿ, ಈ ಕಡೆ ಲೈನಾಗಿ ಇನ್ನೂ ಒಂದು ಸ್ವಲ್ಪ ಕಾರುಗಳನ್ನ ನಿಲ್ಲಿಸಿದ್ದಾರೆ. ಸೊ ಈ ಕಡೆ ಬ್ಯಾರಿಕೇಡ್ ಇಟ್ಟಿರ್ತಾರೆ, ಸೊ ಈ ಕಡೆ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಬನ್ನಿ, ಇಲ್ಲೊಂದು ಕಲರ್ಫುಲ್ ಆಗಿರೋಂಥ ಒಂದು ವ್ಯಾನ್ ಇದೆ ನೋಡಿ. ಇದು ಐ ಥಿಂಕ್ ಈ ವ್ಯಾನ್ ಎಲ್ಲೋ ನೋಡ್ದಂಗಿದೆ, ಟೆಂಪೋ ಮೆಡಟೋ ರೆಫ್ ಯಾವುದೋ ಮೂವಿಯಲ್ಲಿ ನೋಡ್ದಂಗಿದೆ, ಬಟ್ ಅಷ್ಟೊಂದು ನೆನಪಿಲ್ಲ. ಓಕೆ, ಇಲ್ಲೊಂದು ಯೆಲ್ಲೋ ಕಲರ್ ಟಾಯ್ ಕಾರ್ ಥರ ಇದೆ, 2 ಡೋರ್. ಇವನ್ಸ್ ಫ್ರಂಟ್ ಡೋರ್ಸ್ ಅಷ್ಟೇ ಇರೋದು, ಬ್ಯಾಕ್ ಡೋರ್ ಇಲ್ಲ. ಸಿಪನಿ ಡಾಲ್ಫಿನ್ ಸೆಲೂನ್ ಇಂಡಿಯಾದೆ. ಒಳಗಡೆ ಸ್ಟಿಯರಿಂಗ್ ನೋಡಿ, ಇಂಟೀರಿಯರ್. ಹಾಗೆ ಬನ್ನಿ ಗಾಯ್ಸ್. ಓಕೆ, ಇದನ್ನಿಲ್ಲಿ ಏನಕ್ಕೆ ನಿಲ್ಲಿಸಿದ್ದಾರೆ ಗೊತ್ತಾಗ್ತಿಲ್ಲ. ಓಕೆ, ಸೊ ಇದು
ಓಡಾಡೋದು ನಾವು ನೋಡ್ತೀವಿ ಬೆಂಗಳೂರಲ್ಲಿ. ನಾನು ತುಂಬ ನೋಡಿದ್ದೀನಿ ಕಾರ್ ಓಡಾಡೋದು. 2008 ಬಂದಿರೋಂಥ ರೇವಾ ಎಲೆಕ್ಟ್ರಿಕ್ ಕಾರು. ಓಕೆ, ಆ್ಯಂಡ್ ಇಲ್ಲೊಂದು ಮಿನಿ JCB ಇದೆ ನೋಡಿ. ಮಿನಿ JCB. ಬನ್ನಿ ಇವಾಗ ಅಲ್ಲಿ ಲೈನಾಗಿ ಕಾರುಗಳು ನಿಲ್ಲಿಸಿದ್ದಾರೆ, ಅದನ್ನು ನೋಡ್ಕೊಂಬರೋಣ. ಓಕೆ, ಸೊ ಇಲ್ಲೊಂದಿದೆ ಫಸ್ಟು ಕಾರು ಈ ರೋವಲ್ಲಿ. ದಿಸ್ ಇಸ್ ಮಿಟ್ಸುಬಿಷಿ ಅವರ ಕಾರಿದು. ಚೆನ್ನಾಗಿದೆ. ಇದು ಟೊಯೋಟಾ ನಂಬರ್ ಪ್ಲೇಟ್ ಕೂಡ ರೀಸೆಂಟಾಗಿ ಹಾಕಿದ್ದಾರೆ, HSRP ನಂಬರ್ ಪ್ಲೇಟ್. ಹಂಗಂದರೆ ಇದು ರನ್ನಿಂಗ್ ಇರೋ ಕಾರೇ, ಫಾಸ್ಟಾಗೂ ಇದೆ. ಆ್ಯಂಡ್ ದಿಸ್ ಈಸ್ ಹ್ಯುಂಡೈ ಅವರ ಸೊನಾಟಾ ಗೋಲ್ಡ್. ಓಕೆ, ಸೊ ಹ್ಯುಂಡೈ ಸೊನಾಟಾ ಗೋಲ್ಡ್. ಆ್ಯಂಡ್ ಇಲ್ಲೊಂದಿದೆ ನೋಡಿ, ಹಳೆಯಾಗಿ ಆದರೂ ಮೈಂಟೈನ್ಡ್ ಇದೆ. ಇದು ರೋವರ್ ಮ್ಯಾಂಟೆಗೋ 1994 ಬಂದಿರೋ ಕಾರು. ಆ್ಯಂಡ್ ಇಲ್ಲೊಂದು ಕಾರ್ ಇದೆ, ಇದಕ್ಕೆ ಹೆಸರು ಹಾಕಿಲ್ಲ, ಬಟ್ ಮೈಂಟೈನ್ಡ್ ಇದೆ ಇದು. ಸೊ ಇಲ್ಲೊಂದು ಹ್ಯುಂಡೈ ಇದೆ. ಸೊ ಇವೆಲ್ಲ ರೀಸೆಂಟಾಗಿರೋ ಬಂದಿರೋ ಕಾರುಗಳು. ಐ ಥಿಂಕ್ ಇದು ಅಷ್ಟೊಂದು ಓಲ್ಡ್ ಏನಲ್ಲ. ಇದು 2006 ಮಾಡಲ್ ಹ್ಯುಂಡೈ ವರ್ನ. ಓಕೆ, ಸೊ ವರ್ನ ಸೀರೀಸ್ ಫಸ್ಟ್ ವರ್ನ ಅನಿಸುತ್ತೆ ಇದು. ಆ್ಯಂಡ್ ಹಿಯರ್ ಸುಜುಕಿರವರ ಮಾರುತಿ ಝೆನ್ ಲವರ್ಸ್. ಆ್ಯಂಡ್ ಇಲ್ಲೊಂದಿದೆ, ದಿಸ್ ಈಸ್ ಫಿಯಾಟ್ ಯೂನೋ. ಆ್ಯಂಡ್ ಫೈನಲಿ ಗೈಸ್, ನಮ್ಮೆಲ್ಲರ ಲೆಜೆಂಡ್ರಿ ಕಾರು ಮಾರುತಿ 800. ವರದಕ್ಷಿಣೆಗೆ ಈ ಕಾರೇ ಮುಂಚೆ ಕೇಳ್ತಾ ಇದ್ದಿದ್ದು ನೋಡಿ, ಇಲ್ಲಿದೆ. ಓಕೆ, ಸೊ ನೋಡಿ, ನಾವು ಗ್ರೌಂಡ್ ಫ್ಲೋರು ಮುಗಿಸಿದ್ದಾಯಿತು. ಆ್ಯಂಡ್ ಬೇಸ್ಮೆಂಟಲ್ಲಿ ಕೂಡ ನಾವು ಕಾರುಗಳನ್ನ ನೋಡಿದ್ದಾಯಿತು. ಸೊ ಇಲ್ಲೇ ಎಕ್ಸಿಟ್ ಇದೆ, ಇಲ್ಲಿಂದ ನಾವು ಆಚೆ ಹೋಗ್ಬೋದು. ಬನ್ನಿ ಹೋಗೋಣ. ಸೊ ಇನ್ನೂ ಏನೋ ಹಾಕಿದ್ದಾರೆ, ನೋಡೋಣ ಇರಿ. ಓಕೆ ಗೈಸ್, ಅಲ್ಲಿಂದ ಮುಗಿಸ್ಕೊಂಡು ಈ ಕಡೆಗೆ ಬನ್ನಿ. ನೋಡಿ, ಹಳೆ ಕ್ಲಾಕ್ ಕೂಡ ಇಟ್ಟಿದ್ದಾರೆ. ಓಕೆ, ರೂಮ್ ಇದೆ ಏನೋ ಒಂಥರ. ಓಕೆ, ಸೊ ಇಲ್ಲೂ ಕೂಡ ಒಳಗಡೆ ಏನೇನೋ ಥಿಂಗ್ಸ್ ಇಟ್ಟಿದ್ದಾರೆ ಗೈಸ್. ಬನ್ನಿ ಬೇಗ ನೋಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಆರ್ಟಿಫಿಷಿಯಲ್ ಥಿಂಗ್ಸ್ ಅಷ್ಟೇ ಇದೆ, ಕಾರ್ ರಿಲೇಟೆಡು ಏನೂ ಇಲ್ಲ ಅನಿಸುತ್ತೆ. ಸ್ಟಿಲ್ ನೀವು ಬಂದು ಇಲ್ಲಿ ಥಿಂಗ್ಸ್ನ ನೋಡ್ಬೋದು. ಸೊ ಗೈಸ್, ಇಲ್ಲಿ ಹಳೆ ಥಿಂಗ್ಸ್ ಇದೆ ಅಷ್ಟೇ, ಕಾರ್ ರಿಲೇಟೆಡ್ ಏನೂ ಇರೋಲ್ಲ. ಅಂದರೆ ನಿಮಗೆ ಹಳೆ ವಸ್ತುಗಳು ಅದನ್ನು ನೀವಿಲ್ಲಿ ನೋಡ್ಬೋದು. ಟೈಪ್ ರೈಟರ್ಸ್, ಕ್ಯಾಮರಾಸ್, ನೋಡಿ ಹಳೆ ಕಾಲದ ಮ್ಯೂಸಿಕ್ ಸಿಸ್ಟಮು. ಓ ಮೈ ಗಾಡ್. ಆ್ಯಂಡ್ ನಮ್ಮ ಸಿನಿಮಾ ಚಿತ್ರಮಂದಿರಗಳಲ್ಲಿ ಮುಂಚೆ ಯಾವ ಥರ ಮೂವಿಗಳು. ಸೊ ಗೈಸ್, ಒಂದು ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸು. ಸೀರಿಯಸ್ ಆಗಿ 50 ರೂಪೀಸ್ ಕೊಟ್ಟು ನಾವು ಇಷ್ಟು ಒಳ್ಳೆ ಒಂದು ಕಾರುಗಳನ್ನ ನೋಡ್ಬೋದು ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಸೀರಿಯಸ್ ಆಗಿ ನನಗೆ ತುಂಬ ಆಸೆ ಇತ್ತು ಇಲ್ಲಿ ಬರಬೇಕಂತ. ಫೈನಲ್ ಆಗಿ ನಾನು ಬಂದು ಇದನ್ನೆಲ್ಲ ನೋಡಿದೆ. ಬಿಕಾಸ್ ನಾನೊಬ್ಬ ಕಾರ್ ಎಂತೂಸಿಯಾಸ್ಟ್, ಕಾರ್ ಫ್ಯಾನ್ ನಾನು ಸೀರಿಯಸ್ ಆಗಿ. ಸೊ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ನೀವು ದಯವಿಟ್ಟು ಯಾವತ್ತಾದರೂ ಒಂದು ಸತಿ ಫ್ರೀ ಇದ್ದರೆ ಬಿಡುವು ಮಾಡ್ಕೊಂಡು ಇಲ್ಲಿ ಬನ್ನಿ. ಜಸ್ಟ್ 50 ರೂಪೀಸ್ ಎಂಟ್ರಿ ಟಿಕೆಟು. ಬಂದು ನೀವು ಈ ಕಾರುಗಳನ್ನ, ಈ ವ್ಯೂನ ನೀವು ಎಂಜಾಯ್ ಮಾಡ್ಬೋದು. ಓಕೆನಾ? ಸೊ ಅಷ್ಟೇ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆಲ್ಲರಿಗೂ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಓಕೆ, ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಧನ್ಯವಾದಗಳು.